ಹಾಯ್ ವೀಕ್ಷಕರೇ, ಇವತ್ತು ನಿಮ್ಮನ್ನು ಹಸಿ ಟೊಮ್ಯಾಟೊ ಚಟ್ನಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಟೊಮ್ಯಾಟೊ 4 ತೊಗೊಂಡಿದ್ದೀನಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ. ಸೊ ನೋಡಿ, ಉತ್ತರ ಕರ್ನಾಟಕದಲ್ಲಿ ಅಂತೂ ಸಾಕಷ್ಟು ಫೇಮಸ್ ಇದೆ ಈ ಒಂದು ರೆಸಿಪಿ. ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಸಖತ್ ಟೇಸ್ಟಿಯಾಗಿ ಹತ್ತುತ್ತೆ, ಹಾಗೂ ಮಾಡೋಕ್ಕೂ ಕೂಡ ತುಂಬಾ ಸುಲಭ ಇರುತ್ತೆ. ನಾನು ಯಾವ ರೀತಿಯಲ್ಲಿ ಮಾಡ್ಕೋತೀನಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ, ಅದ್ರಗೋಸ್ಕರ ನಾನು ಇವಾಗ ರೊಟ್ಟಿ ಮಾಡಿದ್ದೆ. ಅದೇ ಒಂದು ಹಚ್ಚಿನ ಮೇಲೆ ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ವೀಕ್ಷಕರೇ ಇದರಲ್ಲಿ ಎಣ್ಣೆನ ಸ್ವಲ್ಪ ಕಾಯೋಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ನಾನು ಏನೆಲ್ಲ ಹಾಕ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ಮೊದಲು ಬಂದು ವೀಕ್ಷಕರೇ, ಇಲ್ಲಿ ನಾನು ಹಾಕ್ಕೋತಾ ಇರೋವಂಥದ್ದು ಮೆಣಸಿನ್ಕಾಯಿ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಖಾರ ಬೇಕಾದರೆ ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಯಾವಾಗಲೂ ಕೂಡ ಒಂದೇ ಥರ ಪಲ್ಯ ತಿಂದು ಹಾಗೂ ಬೇಳೆ ತಿಂದು ಸೋತೋಗಿರ್ತೀವಿ. ಸೊ ಈ ಥರ ಒಂದು ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಕೂಡ ಇರುತ್ತೆ. ಇದು ಅನ್ನಕ್ಕೂ ಕೂಡ ಬಹಳಷ್ಟು ಚೆನ್ನಾಗಿ ಹತ್ತುತ್ತೆ ವೀಕ್ಷಕರೇ. ಆಮೇಲೆ ನೋಡಿ, ಮೆಣಸಿನ್ಕಾಯಿ ಹುರಿದಾಗಿದೆ. ಅದರಲ್ಲೇ ಇವಾಗ ನಾನು ಈ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮ್ಯಾಟೊ ಕೂಡ ಹಾಕೋತಾ ಇದ್ದೀನಿ ವೀಕ್ಷಕರೇ. ಹಸಿ ಟೊಮ್ಯಾಟೊ ಇದೆ ಇದು. ನೀವು ಬೇಕಾದರೆ ಕೆಂಪು ಕೂಡ ಹಾಕ್ಕೊಳ್ಬೋದು, ಆದರೆ ಇದ್ರ ಟೇಸ್ಟ್ ಒಂದು ಬೇರೆ ಲೆವೆಲ್ಗೆ ಬರುತ್ತೆ. ಹಾಗಾಗಿ ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಒಂದು 8 ರಿಂದ 10 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಇದರಿಂದ ಮಾತ್ರ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಸ್ವಲ್ಪ ನನಗೆ ಎಣ್ಣೆ ಕಡಿಮೆ ಅನ್ನಿಸ್ತಾ ಇದೆ ಅಂತ ಎಣ್ಣೆ ಇನ್ನೂ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಈ ಥರ ಸ್ಪೂನ್ ಆಡಿಸ್ತಾ, ಇಲ್ಲಾಂದರೆ ಸೀದೋಗುತ್ತೆ. ಜಾಸ್ತಿ ಗ್ಯಾಸಿನ ಫ್ಲೇಮ್ ಹೈ ಕೂಡ ಇರಬಾರ್ದು, ಅಂದರೆ ಅದು ಚೆನ್ನಾಗಿ ಮತ್ತೆ ಟೇಸ್ಟ್ ಬರೋ ಹಾಗೂ ಇಲ್ಲ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬರೀ ಒಂದು 5 ನಿಮಿಷದಲ್ಲಿ ಇದನ್ನು ನಾವು ಮೆತ್ತಗೆ ಮಾಡ್ಕೊಳ್ಬಹುದು ವೀಕ್ಷಕರೇ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಅದು ಜಲ್ದಿನೇ ರೋಸ್ಟ್ ಆಗುತ್ತೆ ಹಾಗೂ ಕರಗುತ್ತೆ. ಸೊ ವೇಗವಾಗಿ ಆಗುತ್ತೆ, ಗ್ಯಾಸ್ ಕೂಡ ವೇಸ್ಟ್ ಆಗೋದಿಲ್ಲ ವೀಕ್ಷಕರೇ. ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ ವೀಕ್ಷಕರೇ. ಹುರ್ತಾ ಇದ್ದರೆ ಎಷ್ಟು ಘಮ ಘಮ ಅಂತ ವಾಸನೆ ಬರ್ತಾ ಇದೆ, ಹಾಗೂ ತಿನ್ನೋಕ್ಕಂತೂ ಸೂಪರ್ ಟೇಸ್ಟಿ. ನನಗಂತೂ ಇದು ಫೇವ್ರೆಟ್ ಇದೆ ವೀಕ್ಷಕರೇ. ಆಮೇಲೆ ಲೀಡ್ ಮುಚ್ಕೊಂಡು ಇದನ್ನು ಸ್ವಲ್ಪ ಮೆತ್ತಗಾಗೋಕ್ಕೆ ಬಿಟ್ಟಿದ್ದೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ವೇಗವಾಗಿ ಇದು ಮೆತ್ತಗಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ಸ್ಪೂನಿಂದ ಕೈ ಆಡಿದ್ರೆ ಈ ಥರ ಮ್ಯಾಶ್ ಆಗಬೇಕು. ಇನ್ನಷ್ಟು 1 ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ರೊಟ್ಟಿ ಜೊತೆ ತಿನ್ಬೋದು ವೀಕ್ಷಕರೇ. ನಾನಂತೂ ಎಲ್ಲ ಚಪಾತಿ ಜೊತೆ ಎಲ್ಲ ಜೊತೆನೂ ಇದನ್ನು ತಿಂತೀನಿ, ಯಾಕಂದರೆ ಅಷ್ಟೊಂದು ಫೇವ್ರೇಟ್. ರೈಸ್ ಜೊತೆ ಅಂತೂ ಬಿಸಿ ಬಿಸಿ ರೈಸು ಮತ್ತು ಈ ಒಂದು ಚಟ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಾಕು ವೀಕ್ಷಕರೇ, ಎಷ್ಟು ಸಖತ್ತಾಗಿ ಅನಿಸುತ್ತೆ. ನಮ್ಮ ಮನೇಲಿ ಇದು ಎಲ್ಲರಿಗೂ ಕೂಡ ಇಷ್ಟ, ಹಾಗೂ ನಾನು ಪದೇ ಪದೇ ಇದನ್ನು ಮಾಡ್ತಾನೆ ಇರ್ತೀನಿ. ನೀವು ಕೂಡ ಒಂದ್ಸಲ ನಾನು ಈ ಒಂದು ರೀತಿಯಲ್ಲಿ ಟ್ರೈ ಮಾಡ್ಕೊಂಡು ಬಿಡಿ ವೀಕ್ಷಕರೇ. ಪದೇ ಪದೇ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರಾ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಹಾಕ್ಕೊಂಡಿದ್ದೆ. ಆಮೇಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾನಂತೂ ನೋಡಿ ವೀಕ್ಷಕರೇ, ಇದನ್ನು ಇದೇ ಥರ ಮ್ಯಾಶ್ ಮಾಡ್ಕೊತೀನಿ, ಯಾಕಂದರೆ ಇದು ಬಿಸಿ ಬಿಸಿ ಇದ್ದಾಗ ಭಾಳಷ್ಟು ಈಸಿಯಾಗಿ ಮ್ಯಾಶ್ ಆಗುತ್ತೆ. ಇಲ್ಲಿ ನೀವು ಬೇಕಾದರೆ ಕುಟ್ಟೋ ಕಲ್ಲಿಗೆ ಕೂಡ ಹಾಕ್ಕೋಬಹುದು, ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಆದರೆ ನಾನಂತೂ ಬಿಸಿ ಬಿಸಿ ಇದ್ದಾಗ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ ವೀಕ್ಷಕರೇ. ಜಾಸ್ತಿ ಏನು ಪೇಸ್ಟ್ ಕೂಡ ಮಾಡ್ಕೊಳ್ಬೇಕು ಹೋಗಬಾರ್ದು, ಸ್ವಲ್ಪ ದರದರಿಯಾಗೇ ಇರಬೇಕು ವೀಕ್ಷಕರೇ. ಸೊ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಎಷ್ಟು ಚೆನ್ನಾಗಿ ಇದು ಆಗ್ತಾಯಿದೆ ಅಂತ. ಆಮೇಲೆ ಸ್ವಲ್ಪ ವೀಕ್ಷಕರೇ, ಇಲ್ಲಿ ನಾನು ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ. ಹುರಿದಿಟ್ಕೊಂಡಿರೋಂಥ ಶೇಂಗಾ ಪುಡಿ ಇರುತ್ತಲ್ವ, ಅದನ್ನು ಹಾಕೋತಿದ್ದೀನಿ. ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ, ಹಾಗೂ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಈ ಒಂದು ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಕೂಡ ನಾನು ಹೇಳೋ ಈ ಒಂದು ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡ್ಕೊಂಡು ಬಿಡಿ ವೀಕ್ಷಕರೇ. ತಿನ್ನೋಕ್ಕೂ ಕೂಡ ಹೆಲ್ದಿಯಾಗಿ ಇರುತ್ತೆ, ಹಾಗೂ ಚೆನ್ನಾಗಿ ಅನಿಸುತ್ತೆ, ಹಾಗೂ ಒಂದು ಡಿಫ್ರೆಂಟ್ ರೆಸಿಪಿ ಕೂಡ ಆಗುತ್ತೆ. ಸೊ ಇಲ್ಲಿವರೆಗೂ ನನ್ನ ಈ ಒಂದು ಚಾನಲ್ನ ರಮ್ಯ ರೆಸಿಪೀಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರವಾದ ರುಚಿಯಾದ ರೆಸಿಪೀಸ್ ನೋಡೋಕ್ಕೆ ಈ ಒಂದು ನನ್ನ ಚಾನಲಿಂದ ಕನೆಕ್ಟೆಡ್ ಇರಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಸೊ ನೀವು ಕೂಡ ಈ ಒಂದು ಟೊಮೆಟೊ ಚಟ್ನಿನ ಟ್ರೈ ಮಾಡ್ಕೊಂಡು ಬಿಡಿ, ಮಸ್ತ್ ಸಖತ್ತಾಗಿ ಟೇಸ್ಟಿಯಾಗಿ ಇರುತ್ತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು ವೀಕ್ಷಕರೇ. ಹೆಲ್ದಿ ತಿನ್ನಿ, ಹೆಲ್ದಿ ಇರಿ.